ಸರ್ಟಿಫಿಕೇಟ್ ಕೊಟ್ಟಿರಕನ್ನ ಅವ್ನು ಕಲೆಕ್ಷನ್ ಮಾಡಕ್ ಕುಂತಾನ. ಪರಿಸ್ಥಿತಿ ಈ ರೀತಿ ಇದ್ದಂತ ಟೈಮಲ್ಲಿ ಇವತ್ತು 45,000 ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರದ ಹಣವನ್ನು ಏನು ಇವತ್ತು 70 ಆಕ್ಟ್ 70 ಕಾಲಂದಲ್ಲಿ ಅದೇ ರೀತಿಯಲ್ಲಿ ಸಿ ಆಕ್ಟ್ ಸಿ ಯಲ್ಲಿ ಕೂಡ ಎಲ್ಲಿ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಂತ ಅವಕಾಶ ಇಲ್ಲ ಕಾನೂನಲ್ಲಿ. ಎಸ್ಟಿಪಿ ಮತ್ತು ಎಸ್ಟಿಪಿ ಟಿಎಸ್ಪಿ ಅಮೌಂಟ್ ಅದು ಆ ಎಸ್ಟಿಪಿ ಟಿಎಸ್ಪಿ ಅಮೌಂಟ್ ಅಲ್ಲಿ ಅದು 70 ಕಾಲಮ್ ಅಂತ ಹೇಳಿ ಕಾನೂನು ಬರ್ತದೆ, ಆಕ್ಟ್ ಬರ್ತದೆ. ಆಕ್ಟ್ ಅಲ್ಲಿ ಕೂಡ ಇಲ್ಲಿ ಅವಕಾಶ ಇಲ್ಲ. ಆ ಆಕ್ಟ್ ಅಲ್ಲಿ ಅವಕಾಶ ಇಲ್ಲಿದ್ರು ಕೂಡ ಸುಮಾರಾಗಿ 45,000 ಕೋಟಿ ರೂಪಾಯಿ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ಅಂತ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಇಲ್ಲ, ಪ್ರೋತ್ಸಾಹನ ಇಲ್ಲ, ಭೂ ಒಡೆತನದ ಯೋಜನೆ ಇಲ್ಲ, ಇವತ್ತು ಗಂಗಾ ಕಲ್ಯಾಣ ಬೋರ್ವೆಲ್ಗಳಿಲ್ಲ, ಇವತ್ತು ಮಹೇಶ್ ಹೆಗಣಿಕೆ ಪರಿಸ್ಥಿತಿಗಳು. ನಾವಿದ್ದಂತ ಟೈಮಲ್ಲಿ ಒಬ್ಬೊಬ್ಬ ವಿಧಾನಸಭಾ ಕ್ಷೇತ್ರ 30 ಬೋರ್ಗಳು ಕೊಡ್ತಿದ್ವಿ. ಇವತ್ತು 2 ಬೋರ್ಗಳು. ನಮ್ಮ ನಾಚಿಕೆಡಿನ ಸಂಗತಿ. ಮಕ್ಕಳೆಲ್ಲರೂ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರಿಗಿನ ಪ್ರೋತ್ಸಾಹನ ಸಿಗ್ತಾ ಇಲ್ಲ. ಇವತ್ತು ನಾಚಿಕೆಡಿನ ಸಂಗತಿ. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ, ಇವರು ಯೋಗ್ಯತೆಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಹೇಳ್ತಿದ್ರ. ಮಕ್ಕಳಿಗೆ ಸರಿಯಾದಂತ ಊಟ ಕೊಡ್ತಾ ಇಲ್ಲ, ಪಠ್ಯ ಪುಸ್ತಕ ಕೊಡ್ತಾ ಇಲ್ಲ, ಬೂಟು ಸಾಕ್ಸ್ ಕೊಡ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಹಿಂದುಳಿದಂತಹ ಜಾತಿಗಳ ಬಗ್ಗೆ ಅವ್ರ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರು ಹೇಳ್ತಾರ, ನಾವು ಕೇಳಬೇಕು ಅಂತವ್ರು ಹೇಳ್ಕೊಂಡು. ಇವತ್ತು ನಾವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಒಂದು ಕಡೆ ಅವ್ರಿಗೆ ಹೇಳ್ತಾ ಇದ್ರು, ಏನ್ ಹೇಳ್ತಾ ಇದ್ರು, ನಾವು ಈ ಗೃಹಲಕ್ಷ್ಮಿ ಏನು ಇವತ್ತು ಆ ಗೃಹಲಕ್ಷ್ಮಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ ನೋಡಿ. ಆ 2,000 ರೂಪಾಯಿ ಕೊಡ್ತೀವಿ ಅಂದೇಳಿ ಆ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಅಂದ್ರೆ 2,000 ರೂಪಾಯಿ ಕೊಡೋದು ಕಲಿಸಿದ್ರು. ಆ ಕಲಿಸಿದ ನಂತರ ಅವ್ರು ಏನು ಸರಿಯಾದಂತ ಸಮಯಗಳು ಕೊಡ್ತಾ ಇಲ್ಲ. ಮತ್ತೆ ಏನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಘೋಷಣೆ ಆಗ್ತದೆ ಅಂದ್ರೆಗಿನ ಅದನ್ನ ಹಾಕಬೇಕಂದ್ರೆ ಕಾಯ್ತಾ ಇದಾರೆ ಅವರು. ಅಂದ್ರೆ ಪರಿಸ್ಥಿತಿ ನೋಡ್ರಿ, ಚುನಾವಣೆಗಳು ಬಂದ್ರೆ ಸಾಕು ಅದನ್ನ ಹಾಕೋದು ಗೆಳೆಯೋದು. ಏನಂತ ಹೇಳಿದ್ರೆ ನೀವು ಜಮಾ ಮಾಡಿಕೊಂತ ಹೋಗ್ರಿ, ನಾವು ಎಲೆಕ್ಷನ್ ಟೈಮಲ್ಲಿ ಬಂದಂತ ಕಾಂಗ್ರೆಸ್ ವೋಟ್ ಹಾಕಂತ ಹೇಳ್ತೀವಿ, ಯಾಕಂದ್ರೆ 2,000 ರೂಪಾಯಿ ಕೊಟ್ಟಿವಲ್ಲ ಅಂತ ಹೇಳಿ ಹೇಳ್ತಾರ. ಆ ಹೇಳೋದ್ರ ಜೊತೆಲಿ ಆತ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಹೇಳ್ತಾ ಇದ್ರು, ಗೃಹಲಕ್ಷ್ಮಿ ಹಣ ನಾವು ಪ್ರತಿ ತಿಂಗಳು ಕೊಡುವಂತ ಅಮೌಂಟ್ ಕೊಟ್ಟಿಲ್ಲಪ್ಪ ಅಂತ ಹೇಳಿದ್ರೆ ನಾವೇನು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ. ಹೆಂಗೆ ಕಲೆಕ್ಷನ್ ಆಗುತ್ತೇನೋ, ಹೆಂಗ ಟ್ಯಾಕ್ಸ್ ಬರುತ್ತೇನೋ ಹಂಗಂಗ ರೊಕ್ಕ ಕಟ್ತೀವಿ ಅಂತಲ್ಲ. ಅದು ಆ ಮಾತು ಬೋಳಬೇಕಾಯ್ತಲ್ಲ ಅವರು. ಹೇಳಕ್ಕೆ ಅವ್ನು ರೆಡಿ ಇಲ್ಲ. ಇವಾಗ ಹೇಳ್ತಾನ ಪ್ರತಿ ತಿಂಗಳು ಬಂದಿದ್ದಂತ ಅಮೌಂಟ್ ನೀವು ಹೆಂಗ್ ಕಟ್ತೀರೋ ಹಂಗ ಕೊಡ್ತೀನಿ ಅಂತ ಹೇಳಿ ಮೊನ್ನೆ ಹೇಳಿಕೆ